ಹಲೋ, ಹೇಗಿದ್ದೀರಪ್ಪ ಎಲ್ಲ? ನಾನು ಗಾರ್ಡನ್ನಲ್ಲಿದ್ದೀನಿ. ನಿಮಗೆ ಒಂದು ಸೊಪ್ಪು ಕುಯ್ಯೋದು ಒಂದು ವಿಡಿಯೋ ಹಾಕಿದ್ದೀನಪ್ಪ. ಸೊಪ್ಪೆಲ್ಲ ಕುಯ್ಕೊಂಡು ನಿಮಗೆ ಎಲ್ಲ ಸೊಪ್ಪುಗಳ ಹೆಸರು ಹೇಳಿದ್ದೀನಿ. ಮುಲ್ಲಂಗಿ ಸೊಪ್ಪಂದರೆ ನೀವು ಬಿಟ್ಟರೆ ಇದು ಮುಲ್ಲಂಗಿ ಆಗುತ್ತೆ ನೋಡಿ. ಒಂದೇ ಒಂದು ನಿಮಗೆ ತೆಗೆದು ತೋರಿಸ್ತೀನಿ ನೋಡಿ. ಈ ಥರ ಬರುತ್ತೆ ಮುಲ್ಲಂಗಿ ನೋಡಿ. ಇನ್ನೂ ಸಣ್ಣದಪ್ಪ ಇದು ಮುಲ್ಲಂಗಿ ನೋಡಿ. ಇದು ಮುಲ್ಲಂಗಿ ಸೊಪ್ಪು, ಇದು ಮುಲ್ಲಂಗಿ. ಓಕೆನಾ? ಇದು ಬಿಟ್ಟರೆ ದಪ್ಪ ಆಗುತ್ತೆ ಮುಲ್ಲಂಗಿ. ನಮಗೆ ಸೊಪ್ಪು ಬೇಕಲ್ವಾ, ಸೊಪ್ಪೆ ಕುಯ್ಕೊಂಬಿಟ್ರೆ ಪಲ್ಯ ಮಾಡಲಿಕ್ಕೆ ಚೆನ್ನಾಗಿರುತ್ತೆ. ಎಳೆ ಮುಲ್ಲಂಗಿ ಒಂದು ಸಾಲಡ್ ಮಾಡ್ಕೊಬೋದು ನೀವು. ಹಾಗೆ ಸೊಪ್ಪು ಮುಲ್ಲಂಗಿನಲ್ಲೇನೋ 1-2-3 ಜಾಸ್ತಿ ಸಿಕ್ಕಿದ್ರೆ ಗೊಜ್ಜು ಬಜ್ಜಿ ಎಲ್ಲ ಮಾಡ್ಕೊಬೋದು. ಮುಲ್ಲಂಗಿ ಹಾಕಿದ್ರೆ 3-4 ಥರ ಗ್ರೀನ್ ಸಾಲಡ್ಡು ಮಾಡ್ಕೊಬೋದು. ಸೊಪ್ಪು ಎಳೆ ಸೊಪ್ಪು ಹೆಚ್ಚಾಕಿ ಮತ್ತು ಮುಲ್ಲಂಗಿ ಸಾಲಡ್ ಮಾಡ್ಕೊಬೋದು, ಮುಲ್ಲಂಗಿ ಗೊಜ್ಜು ಮಾಡ್ಕೊಬೋದು, ಎಲ್ಲ ಮಾಡ್ಕೊಬೋದು ನೀವು. 2 ಪಾಟ್ ಹಾಕ್ಕೊಂಬಿಟ್ರಪ್ಪ ನೋಡಿ. ಸರಿನಾ? ಎಲ್ಲ ಮಾಡ್ಕೊಬೋದು. ನಾನು ಫಸ್ಟ್ ಮುಲ್ಲಂಗಿ ಸೊಪ್ಪು ತೋರಿಸಿದ್ದೀನಪ್ಪ ನೋಡಿ. ಇನ್ನೊಂದು ತೆಗಿತೀನಿ ನೋಡಿ. ನೋಡಿ ನೋಡಿ, ಈ ಥರ ಬರುತ್ತೆ. ಎಷ್ಟು ಎಳೆದು ನೋಡಿ. ಇದನ್ನು ನೀವು ಇದು ಮಾಡ್ಕೊಳ್ಳೋಕ್ಕೆ ಎಷ್ಟು ಚೆನ್ನಾಗಿರುತ್ತಲ್ವಪ್ಪ. ಓಕೆನಾ? ಕೂಡ ಬಿಟ್ಬಿಟ್ರೆ ನೀವು ಮತ್ತು ಅದೇ ದಪ್ಪ ದಪ್ಪ ಆಗುತ್ತೆ ಮುಲ್ಲಂಗಿ ಅಷ್ಟೇ ನೋಡಿ. ಎಷ್ಟು ಸೊಪ್ಪು ಸಿಗುತ್ತೆ ಅಂತ ನಿಮಗೆ. ಏನಿಲ್ಲ ಅಂದರೆ ಒಂದು 5-6 ಜನ ಇದ್ದರೂ ಒಂದು ಸ್ವಲ್ಪ ಹೆಸರುಬೇಳೆ ಅದೇ ಕಡಲೆಬೇಳೆ ಎಲ್ಲ ಹಾಕಿಬಿಟ್ಟು ಪಲ್ಯ ಮಾಡಿಕೊಂಡ್ರೆ ಒಂದು 2 ಪಾಟ್ ಹಾಕ್ಕೊಂಡ್ರು ಫಸ್ಟ್ ಕ್ಲಾಸಾಗಿ ಸೊಪ್ಪು ಸಿಗುತ್ತೆ. ಮತ್ತು ಕೆಮಿಕಲ್ ಇಲ್ಲದೆ ಇರೋದು. ಒಂದೇ ಒಂದು ಹುಳ ಇಲ್ಲಪ್ಪ ಇದರಲ್ಲಿ, ಕೆಮಿಕಲ್ ಕೂಡ ಇಲ್ಲ. ಆ ಥರ ಸೊಪ್ಪನ್ನ ನೀವು ಬೆಳ್ಕೊಬೋದು. ಓಕೆನಾ? ಇದರಲ್ಲಿ ಪರೋಟ ಮಾಡ್ಬೋದು, ಖಾರ ಚಪಾತಿ ಮಾಡ್ಬೋದು, ಸಣ್ಣಕ್ಕೆ ಹೆಚ್ಚಿಬಿಟ್ಟು ಮುಲ್ಲಂಗಿ ಸೊಪ್ಪಲ್ಲೇ ಪರೋಟ ಮಾಡ್ಬೋದು. ಮತ್ತು ನಿಮಗೆ ಏನು ಬೇಕೋ ಅದನ್ನು ಸಾಂಬಾರಿಗೆ ಕೂಡ ಮಾಡ್ಕೋಬೋದು ಸೊಪ್ಪು ಹಾಕಿ. ಎಷ್ಟೊಂದು ಪ್ಲಸ್ ಪಾಯಿಂಟಪ್ಪ. ಮುಲ್ಲಂಗಿ ಸೊಪ್ಪು ಹಾಕಿಬಿಟ್ರೆ ನಿಮಗೆ ಸುಮಾರು ಪ್ಲಸ್ ಪಾಯಿಂಟ್ ಆಗುತ್ತೆ. 1-2 ಪಾಟ್ ಇಟ್ಕೊಂಡ್ರೆ ಮತ್ತು 3-4 ಸರಿ ಅದನ್ನೇ ಮಾಡ್ಕೊಬೋದು ನೀವು. ಚೂರು ಸಾಲಡ್ಡು ಎಲ್ಲ. ಓಕೆನಾ?